ಅಂಬರೀಶ್ ಕಾಂಗ್ರೆಸ್ ಬಿಡ್ತಾರಾ ಜೆಡಿಎಸ್ಗೆ ಹೋಗ್ತಾರಾ ಕುತೂಹಲ ಕೆರಳಿಸಿದೆ ಕುಮಾರಸ್ವಾಮಿ ಅಂಬರೀಶ್ ಈ ಇಬ್ಬರ ನಡುವಿನ ಭೇಟಿ ಅಂಬರೀಶ್ ಕಾಂಗ್ರೆಸ್ ಬಿಡ್ತಾರಾ ಬಿಟ್ಟು ಹಾಗಾದ್ರೆ ಜೆಡಿಎಸ್ ಪಕ್ಷವನ್ನ ಸೇರ್ತಾರಾ ಅನ್ನೋ ಕುತೂಹಲ ಕೆರಳಿಸಿದೆ ಯಾಕಂತಂದ್ರೆ ಕುಮಾರಸ್ವಾಮಿ ಅಂಬರೀಶ್ ಅವರ ಭೇಟಿ ಇದಕ್ಕೆ ಕುಮ್ಮಕ್ಕು ನೀಡೋ ತರ ಇದೆ ಅಂಬರೀಶ್ಗೆ ಜೆಡಿಎಸ್ ಪಕ್ಷದ ಬಗ್ಗೆ ಗೌರವ ಇದೆ ಇನ್ನೆರಡು ದಿನದಲ್ಲಿ ತಮ್ಮ ಅಭಿಪ್ರಾಯ ಪ್ರಕಟಿಸಲಿದ್ದಾರೆ ಅವರು ಜೆಡಿಎಸ್ ಬೆಂಬಲಿಸುವ ಸಾಧ್ಯತೆ ಇದೆ ಅಂತ ಹೇಳಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಅವರ ಹೇಳಿಕೆ ಸಾಕಷ್ಟು ಕುತೂಹಲ ಕೆರಳಿಸಿದೆ ಅಂಬರೀಶ್ ಕಾಂಗ್ರೆಸ್ ಬಿಟ್ಟು ಜೆಡಿಎಸ್ಗೆ ಸೇರ್ತಾರೆ ಅನ್ನುವಂತಹ ನಿಟ್ಟಿನಲ್ಲಿ ಮಾತನಾಡಿದ್ದಾರೆ ಕುಮಾರಸ್ವಾಮಿ ಯಾಕಂತಂದ್ರೆ ಅಂಬರೀಶ್ ಮತ್ತೆ ಕುಮಾರಸ್ವಾಮಿ ಇಬ್ರು ಕೂಡ ಭೇಟಿ ಮಾಡಿದ್ದಾರೆ ಮಾತುಕತೆ ನಡೆಸಿದ್ದಾರೆ ಮೋಸ್ಟ್ಲಿ ಜೆಡಿಎಸ್ ಪಕ್ಷಕ್ಕೆ ಕುಮಾರಸ್ವಾಮಿ ಅವರು ಆಹ್ವಾನ ಕೊಟ್ಟಿದ್ದಾರೆ ಅಂತ ಕಾಣಿಸುತ್ತೆ ಇದಕ್ಕೆ ಅಂಬರೀಶ್ ಅವರ ನಡೆ ಏನು ಅನ್ನೋದು ಈಗಿರುವಂತಹ ಪ್ರಶ್ನೆ ಇನ್ನೆರಡು ದಿನದಲ್ಲಿ ಅವರು ಉತ್ತರ ಕೊಡ್ತಾರೆ ಅನ್ನೋದನ್ನ ಕುಮಾರಸ್ವಾಮಿ ಅವರೇ ಹೇಳಿದ್ದಾರೆ ಜೆಡಿಎಸ್ಗೆ ಬೆಂಬಲ ಕೊಡ್ತಾರೆ ಯಾಕಂದ್ರೆ ಇಂದಿನಿಂದಲೂ ಕೂಡ ಜೆಡಿಎಸ್ ಪಕ್ಷದ ಮೇಲೆ ಅವರಿಗೆ ಗೌರವ ಇದೆ ಅಂತ ಹೇಳಿದ್ದಾರೆ ಕುಮಾರಸ್ವಾಮಿ ಅಂಬರೀಶ್ ಅವರು ಮೊದಲಿಂದ ಜೆಡಿಎಸ್ ಪಕ್ಷದ ಬಗ್ಗೆ ಅಭಿಮಾನ ಇಟ್ಟಿರ್ತಕ್ಕಂಥವ್ರೆ ಅದಕ್ಕೆ ಕಾರಣ ಅವರ ಪ್ರಾರಂಭಿಕ ಹಂತದ ರಾಜಕೀಯದಲ್ಲಿ ನಮ್ಮ ಪಕ್ಷ ಅವರ ಜೊತೆಯಲ್ಲಿದ್ದಂಥದ್ದು ಅವರಲ್ಲಿ ಈಗಲೂ ಇದೆ ಅವರು ಯಾವುದೇ ಪಕ್ಷದಲ್ಲಿದ್ದಾಗಲೂ ದೇವೇಗೌಡರ ಬಗ್ಗೆ ಉತ್ತಮವಾದಂಥ ಗೌರವವನ್ನು ಇಟ್ಟುಕೊಂಡಿದ್ದಾರೆ ನಮ್ಮಗಳ ಬಗ್ಗೆನೂ ಅವರಲ್ಲಿ ಒಂದು ಪ್ರೀತಿ ಇದೆ ನಾವೇ ಒಂದೊಂದು ಬಾರಿ ಚುನಾವಣೆ ಟೈಮ್ನಲ್ಲಿ ಸ್ವಲ್ಪ ಗಡಿಸ್ತುನಲ್ಲಿ ಮಾತಾಡಿರ್ಬೋದು ಅವರು ಎಂದೂ ನಮ್ಮ ಬಗ್ಗೆ ಚರ್ಚೆ ಮಾಡೋದಂಥವ್ರಲ್ಲ ನಿನ್ನೆ ದಿನ ಮಾತನಾಡಿದ್ದೇವೆ ನಮ್ಮ ಸ್ನೇಹಿತರವರು ನನ್ನನ್ನು ತಮ್ಮನಿಗಿಂತಲೂ ಹೆಚ್ಚಾಗಿ ಪ್ರೀತಿಸ್ತಾರೆ ಅವರ ಮನಸ್ಸಿನಲ್ಲಿ ಈ ಬಾರಿ ಜನತೆಯ ಕರ್ನಾಟಕದ ಹಿತದೃಷ್ಟಿಯಿಂದ ಜೆಡಿಎಸ್ ಪಕ್ಷ ಅಧಿಕಾರಕ್ಕೆ ಬರ್ತಕ್ಕಂಥ ಸೂಕ್ತನ ಭಾವನೆ ಇದೆ ಇನ್ನು ಕುಮಾರಸ್ವಾಮಿ ಅಂಬರೀಶ್ ಭೇಟಿ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಪ್ರತಿಕ್ರಿಯೆ ನೀಡಿದ್ದಾರೆ ಬಾಗಲಕೋಟೆಯಲ್ಲಿ ಮಾತನಾಡಿದ ಅವರು ಯಾಕಾಗಿ ಭೇಟಿ ಮಾಡಿದಾರೋ ಕಾರಣ ಗೊತ್ತಿಲ್ಲ ಅಂತ ಹೇಳಿದ್ದಾರೆ ಭೇಟಿ ಆಗಲಿ ಪಾಪ ಬೇಡ ಗೊತ್ತಿಲ್ಲ ನನಗೆ ನೀವೇ ಭೇಟಿ ಆಗಿರೋದ್ರಿಂದ ಯಾರ್ಯಾರೋ ಭೇಟಿ ಆದಕ್ಕೆಲ್ಲ ಏನ್ ಕೆಲಸ ಮಾಡಕ್ಕಾಗುತ್ತೆ ಏನ್ ಮಾತಾಡ್ಕೊಂಡಿದ್ದಾರೆ ಯಾಕೆ ಭೇಟಿ ಆದ್ರು ಕಾರಣ ಗೊತ್ತಿಲ್ಲ ನಿನ್ನೆ ರಾತ್ರಿ ಭೇಟಿ ಆಗಿದ್ರು ಸರ್ ಅದು ಆಯ್ತಪ್ಪ ನಾನೇನ್ ಹೇಳಿ ಅದಕ್ಕೆ ಭೇಟಿ ಆಗೋದು ಅಷ್ಟೇ ನಿಮ್ಮ ಪಕ್ಷದಲ್ಲೇ ಇರೋದಲ್ವಾ ಅಂಬರೀಶ್ ಅವರು ಅದಕ್ಕೆ ಬೇರೆ ಬೇರೆ ಪಕ್ಷದವ್ರು ಭೇಟಿ ಆಗಬಾರ್ದು ಅಂತಿದೆಯಾ ಕಾನೂನಿನಲ್ಲಿ ಇನ್ನು ಸಿಎಂ ಸಿದ್ದರಾಮಯ್ಯನವರ ಪ್ರತಿಕ್ರಿಯೆ ನೋಡಿದ್ರಿ ಇನ್ನು ಅಂಬರೀಶ್ ಜೆಡಿಎಸ್ಗೆ ಬರೋ ವಿಚಾರದ ಕುರಿತಾಗಿ ರಾಯಚೂರಿನಲ್ಲಿ ಜೆಡಿಎಸ್ ವರಿಷ್ಠರಾದಂತಹ ದೇವೇಗೌಡರು ಕೂಡ ಮಾತನಾಡಿದ್ದಾರೆ ಈ ಬಗ್ಗೆ ಏನು ಚರ್ಚೆ ಆಗಿಲ್ಲ ಅಂದಿದ್ದಾರೆ ಅವ್ರು ಏನು ಹೇಳಿದ್ರು ಬನ್ನಿ ನೋಡೋಣ ಅವ್ರು ನನ್ನ ಹಳೆ ಸ್ನೇಹಿತರು ಬಂದರೆ ಅನ್ನೋ ಪ್ರಶ್ನೆಗಿಂತ ನನ್ನ ಅಭಿಮಾನಿ ನನ್ನ ಸ್ನೇಹಿತರು ಅವ್ರು ಯಾವುದೇ ಪಕ್ಷದಲ್ಲಿದ್ದರು ನಮ್ಮ ಜೊತೆ ಸಂಬಂಧ ಇಟ್ಕೊಂಡಿದ್ರು ಅವರ ಸೋಷಿಯಲ್ ರಿಲೇಷನ್ಶಿಪ್ಗೂ ಪೊಲಿಟಿಕಲ್ ರಿಲೇಷನ್ಶಿಪ್ಗೂ ವ್ಯತ್ಯಾಸ ಇದೆ ಹಾಗೆಲ್ಲ ಬನ್ನಿ ಹೇಳ್ತೀನಿ ನಿನ್ನೆ ನರೇಂದ್ರ ಮೋದಿ ಅವರು ಅವ್ರು ನನ್ನ ಹಳೆ